ಬಂಧುಗಳೇ, ಮೈಸೂರು ರಾಮನಾಥಪುರ ವೀಲಾಗ್ನ 2ನೇ ಸಂಚಿಕೆಗೆ ಸ್ವಾಗತ. ಈ 2ನೇ ಸಂಚಿಕೆಯಲ್ಲಿ 10 ಮೇ 2024ರಂದು ನಾವು ಶ್ರೀ APN ಸ್ವಾಮಿ ಅವರೊಂದಿಗೆ ಪ್ರಯಾಣವನ್ನು ಬೆಳೆಸೋಣ. ಬನ್ನಿ ಬಂಧುಗಳೇ, ಈ ದೃಶ್ಯ, ಗೋಪುರ ಇವನ್ನೆಲ್ಲ ನೋಡಿದ ಕೂಡಲೇ ತಮಗೆಲ್ಲ ತಿಳಿದಿರುತ್ತೆ, ನಾವು ಬಂದಿರೋದು ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಒಂಟಿಕೊಪ್ಪಲ್ನಲ್ಲಿ. ಇಲ್ಲಿ ಬಂದ ಕೂಡಲೇ ಶ್ರೀ APN ಸ್ವಾಮಿ ಅವರಿಗೆ ಅರ್ಚಕರಿಂದ ಮಾಲೆಯಿಂದ ಅತ್ಯಂತ ಪ್ರೀತಿಯ ಸ್ವಾಗತವಾಯಿತು. ಅದಾದ ಕೂಡಲೇ ಬಹಳಷ್ಟು ಆಪ್ತರು ಕೂಡ ಬಹಳ ಪ್ರೀತಿಯಿಂದ ಗೌರವದಿಂದ ಮಾತನಾಡಿಸೋದಕ್ಕೆ ಶುರು ಮಾಡಿದ್ರು. ಹಾಗೆ ಒಳಗೆ ಹೋಗಿ ಕೂಡಲೇ ನಾವು ಶ್ರೀನಿವಾಸ ಪೆರುಮಾಳ್ನನ್ನ ದರ್ಶನ ಮಾಡ್ಕೊಂಡ್ವಿ. ಹಾಗೆ ಪ್ರಾಕಾರದಲ್ಲಿ ಪ್ರದಕ್ಷಿಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದ ಹಾಗೆ ಬಹಳಷ್ಟು ಜನ ಬಂದು ಪ್ರೀತಿ ಹಾಗೂ ಆದರದಿಂದ ಮಾತನಾಡಿಸೋದಕ್ಕೆ ಶುರು ಮಾಡಿದ್ರು. ಯಾಕಂದ್ರೆ ಬಹಳ ವರ್ಷಗಳ ನಂತರ ಸ್ವಾಮಿ ಮೈಸೂರಿಗೆ ಬರ್ತಾ ಇದ್ದಾರೆ. ಇದಾದ್ಮೇಲೆ ಇಲ್ಲಿ ಪಕ್ಕದಲ್ಲಿರುವ ಸಭಾಂಗಣದಲ್ಲಿ ಶ್ರೀ APN ಸ್ವಾಮಿಯವರಿಗೆ ಒಂದು ಸಿಹಿಯಾದ ಅಚ್ಚರಿ ಕಾದಿದೆ, ನೋಡೋಣ. ನಮ್ಮ ಸ್ವಾಮಿಯವರು ಈ ಸಭಾಂಗಣಕ್ಕೆ ಆಗಮಿಸುತ್ತಿದ್ದ ಹಾಗೆಯೇ ಮೈಸೂರಿನ ಗೋದಾಗೋಷ್ಠಿಯವರು ಎಲ್ಲರೂ ಸೇರಿ ಬಹಳ ಇಂಪಾದ ತಿರುವಾಯ್ಮೊழிಯ ಕುರವೈ ಆಯ್ಚಿಯರ್ ಅನ್ನುವಂತಹ ಪದಿಗದ ಒಂದು ಪಾರಾಯಣದ ಕಾಣಿಕೆಯನ್ನು ಸ್ವಾಮಿಗೆ ಸಲ್ಲಿಸುತ್ತಾರೆ. ನಮ್ಮ ಸ್ವಾಮಿಯವರು ಒಂದೊಂದು ಸಣ್ಣ ಸಣ್ಣ ವಿಚಾರಗಳನ್ನು ಗಮನಿಸುವುದಾಗಲಿ, ಅದನ್ನು ಸವಿಯುವ ಸೊಬಗಾಗಲಿ, ಅದನ್ನೆಲ್ಲ ಮತ್ತೊಬ್ಬರಿಗೆ ಹಂಚಿಕೊಳ್ಳುವುದಾಗಲಿ, ಇವೆಲ್ಲವೂ ನಮಗೆ ಕಲಿಕೆಯ ವಿಷಯಗಳು. ಇಲ್ಲಿಂದ ನಾವು ನೇರವಾಗಿ 2ನೇ ದಿನದ ಸಂಜೆಯ ಆಂಡಾಳ್ ಮಂದಿರದ ಉಪನ್ಯಾಸಕ್ಕೆ ಹೋಗೋಣ. சம்பிரதாய நிஷ்டனான ஒரு சுவாமி இருக்கிறார். அந்தேவாசியாயிரு உண்மைக்கு தெரிஞ்சு கூட வேண்டாம், உண்மையை வாசி கூட வேண்டாம். அவர் திருவுள்ளத்துக்கு உகப்பான கைங்கரிகளை பண்ணிட்டு அவருக்கு நீ அந்தேவாசியாயிரு அப்படின்னா, ஐயோ இதுக்கு நான் சிவாசிவே கனெக்ஷன் பண்ணிடுவேன். ஒருத்தருக்கு கீழே நான் இருக்கிறதா என்னால முடியாது சுவாமி, இதுக்கு கஷ்டமா சிவாசியத்தையோட நான் கனெக்ஷன் பண்ணிடுவேன்ற அவரே ஆயிடும். இவன் தன்னை சேர்ந்தவன் என்று அபிமானித்திருக்கிற ஒரு ஸ்ரீவைஷ்ணவன் பக்கத்திலே வர்த்தித்தான். ஒரு ஸ்ரீவைஷ்ணவ சம்பந்தமே அவனுக்கு உத்தாரம். ஒரு ஸ்ரீவைஷ்ணவ சம்பந்தம் இருக்குன்னா அவன் லைஃப்ல படிப்படியா அவனுடைய லைஃப்ல அவன் நல்ல விதத்துல அச்சீவ் பண்ண முடியும் என்பதை சுவாமி காண்பிச்சார். இதுதான் சுவாமி சிவாஷ்யகாரர் நமக்கு கொடுத்திருக்கக்கூடிய சஜபாஷ்யது சஹரி சமயக் பிரசீதத்துவா. அந்த பாஷ்யம் நமக்கு அர்த்தம். அந்த வாஷ்யத்தை அறிவிச்ச ஸ்ரீ வாஷ்யகார அற்புதம். அந்த வாஷ்யத்தில் பிரதிஷ்டிதமான ஹரி எப்பெருமான் பிரார்த்தனை தான் உள்ளது ஒழுங்கிற பிரார்த்தனை இல்லை. இது தெரிஞ்சுக்க வேண்டாம், இந்த மகிமை தெரிய வேண்டாம், இந்த ಗ್ರಂಥದಲ್ಲಿ ಮಹಿಮೆ தெரிய வேண்டாம். ಈಗ ನೀವು ನೋಡ್ತಿರೋ ಹಾಗೆ ಮಾತನಾಡೋದಕ್ಕೆ ಸಿಕ್ಕಿದಂತಹ ಅವಕಾಶ ಅಡಿಯನ್ಗೆ ಅಂದರೆ ಅಮೋಘ ಚಕ್ರವರ್ತಿ ಹಾಗೂ ವಿವಾನ್ ಸಂಜಯ್ ಆತ್ರೇಯ ಅವರಿಗೂ ಬಹಳ ಅನಿರೀಕ್ಷಿತವಾದುದು ಹಾಗೂ ಅಪೂರ್ವ ಯೋಗವೇ ಸರಿ. ನಮ್ಮ ಸ್ವಾಮಿಯವರಿಂದ ಇತ್ತೀಚೆಗೆ ಪ್ರಕಟಣೆಗೊಂಡ ಶ್ರೀಮದ್ ಭಗವದ್ಗೀತೆ ರಾಮಾನುಜ ಭಾಷ್ಯ ಆಧರಿಸಿದ ಮೂಲಪಾಠ. ಅಂದರೆ ಕೇವಲ ಗೀತೆಯ ಮೂಲ ಶ್ಲೋಕಗಳು ರಾಮಾನುಜ ಭಾಷ್ಯವನ್ನು ಆಧರಿಸಿ, ಇದೇ ಮೊಟ್ಟ ಮೊದಲ ಪುಸ್ತಕ. ಇದರ ಕನ್ನಡದ ಪ್ರತಿಗಳನ್ನು ಬಂದಂತಹ ಭಕ್ತಾದಿಗಳಿಗೆ ಉಚಿತವಾಗಿ ಹಂಚಲಾಯಿತು. ಮುಂಬರುವ ಸಂಚಿಕೆಯಲ್ಲಿ ಮುಂದಿನ ದಿನದ ಪ್ರಯಾಣದಲ್ಲಿ ನಡೆದಂತಹ ಅತ್ಯಂತ ಆನಂದದಿಂದ ಸವಿಯುವಂತಹ ಸಂಭವಗಳನ್ನು ನೋಡೋಣ.